ಪ್ರೇಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. 55ನೆಯ ಕೀರ್ತನೆ 22ನೆಯ ವಾಕ್ಯ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಹೌದು ಪ್ರಿಯರೇ, ಇಲ್ಲಿ ದಾವೀದನು ಹೇಳ್ತಿದ್ದಾನೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು ಎಂಬುದಾಗಿ. ಎಲ್ಲ ಸಮಯವೂ ಕೂಡ ಸಾಧ್ಯವಾಗದೇ ಇದ್ದರೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಚಿಂತಾಭಾರವನ್ನು ನಾವು ದೇವರ ಮೇಲೆ ಹಾಕೋಣ ಪ್ರಿಯರೇ. ಯಾಕಂದರೆ ಆ ಚಿಂತೆಗಳು, ಭಾರಗಳನ್ನು ನಾವು ಹೊತ್ತುಕೊಂಡು ನಡೆಯುವಾಗ ನಾವು ಸರಾಗವಾಗಿ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಎಲ್ಲ ಚಿಂತಾಭಾರಗಳನ್ನು ನಾವು ದೇವರ ಕೈಗೆ ಒಪ್ಪಿಸಿ ಬಿಡ್ತೇವೋ ಆಗ ಯಾವುದೇ ಥರದ ಒಂದು ಭಾರವಿಲ್ಲದಂತೆ ನಮ್ಮ ಜೀವಿತವನ್ನು ನಡೆಸಲಿಕ್ಕೆ ನಮಗೆ ಸಹಾಯವಾಗ್ತದೆ. ಯಾಕಂದರೆ ದೇವರು ನಮ್ಮನ್ನು ಉದ್ಧಾರ ಮಾಡುವಾತನಾಗಿದ್ದಾನೆ. ನಮ್ಮ ಚಿಂತಾಭಾರಗಳನ್ನು ಆತನ ಕೈಗೆ ಕೊಡುವಾಗ ದೇವರು ಅದನ್ನು ತೆಗೆದುಕೊಳ್ಳುವುದು ಮಾತ್ರವೇ ಅಲ್ಲ, ನಮ್ಮನ್ನು ಉದ್ಧಾರ ಮಾಡ್ತಾನೆ. ನೀತಿವಂತನನ್ನು ಎಂದಿಗೂ ಕದಲಗೊಳಿಸುವುದಿಲ್ಲ. ನಾವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಇರುವಾಗ ನೀತಿವಂತರಾಗಿದ್ದೇವೆ. ನೀತಿವಂತರಾಗಿ ಇರುವಂತಹ ನಮ್ಮ ಜೀವಿತವನ್ನು ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿ ಜೀವಿಸುವಾಗ ದೇವರು ನಮ್ಮನ್ನು ಎಂದಿಗೂ ಕೂಡ ಕದಲದಂತೆ ಕಾಪಾಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೇ, ಅಪ್ಪ, ನಿಮ್ಮ ವಾಕ್ಯವು ಹೇಳುವ ಹಾಗೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರ ಕರ್ತನೆ ಜೀವಿತದಲ್ಲಿ ಇರುವಂತಹ ಚಿಂತಾಭಾರಗಳನ್ನು ಅಪ್ಪ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆ. ಕರ್ತನೆ, ನೀವು ಎಲ್ಲ ಚಿಂತಾಭಾರಗಳನ್ನು ತೆಗೆದುಕೊಂಡು ನಮ್ಮನ್ನು ಬಿಡುಗಡೆ ಮಾಡಿ ಏಸಪ್ಪ, ನಿಮ್ಮ ವಾಕ್ಯದಲ್ಲಿ ಹೇಳುವ ಹಾಗೆ ನಮ್ಮನ್ನು ಉದ್ಧಾರ ಮಾಡಿ ನಾವು ಕರ್ತನೆ ಕದಲದ ಹಾಗೆ ನಿನ್ನ ನಂಬಿಕೆಯಲ್ಲಿಯೇ, ನಿನ್ನ ವಿಶ್ವಾಸದಲ್ಲಿಯೇ ನಡೆಯುವಂತೆ ಈ ಒಂದು ನಂಬಿಕೆ, ವಿಶ್ವಾಸ ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಬೆಳೆಯುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸಿ ಎಲ್ಲ ಚಿಂತಾಭಾರಗಳಿಂದ ಬಿಡುಗಡೆ ಮಾಡಿ ಸಂತೋಷದಿಂದ ತುಂಬಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.